ಸ್ವಾಮಿಗಳು ಸತ್ತರೆ ಲಿಂಗೈಕ್ಯರಾಗುತ್ತಾರೆ, ಸಮಾಜ ಸೇವಕರು ಸತ್ತರೆ ನಿಧನರಾಗುತ್ತಾರೆ, ರಾಜಕಾರಣಿಗಳು ಸತ್ತರೆ ದಿವಂಗತರಾಗುತ್ತಾರೆ, ಸಿನಿಮಾ ನಟರು ಸತ್ತರೆ ಅಸ್ತಂಗತರಾಗುತ್ತಾರೆ, ನಮ್ಮಂತ ಶ್ರೀಮಂತರು ಸತ್ತರೆ ವಿಧಿವಶರಾಗುತ್ತಾರೆ. ಆದರೆ ರಾಮ್ಯ, ನಾನೇ ರೈತರ ಕಣ್ಮನಿ, ರೈತರ ಬಂಧು, ರೈತರ ಮುಖಂಡನೆಂದು ಮೆರೆಯುತ್ತಿರುವ ನೀನು ಸತ್ರ ಬೀದಿ ಹೆಣ ಆಗ್ತೀಯ. ರಾಮ್ಯ, ನಾನು ಮಾಡಿದ ಕೊಲೆಯ ಅಪರಾಧವನ್ನು ನಿನ್ನ ತಮ್ಮನ ಮೇಲೆ ಹೊರಿಸಿದೆ. ಹುಲಿಯ, ಇಂದು ಜೈಲಿನಿಂದ ಹೊರಬಂದೆನೆಂದು ಸೊಕ್ಕಿನಿಂದ ಮೆರೆಯಬೇಡ. ಹೊತ್ತು ನೋಡಿ ಕತ್ತರಿಸುವೆ ನಿನ್ನ ಕತ್ತನ್ನು. ಹೇಗಿದೆ ಈ ವಜ್ರಕಾಂತನ ವೈಭವದ ದರ್ಬಾರ? ಈ ದರ್ಬಾರದಲ್ಲಿ ಬೆಂದು ಬೆಂಡಾಗಿ ನನ್ನ ಕಾಲ್ಕತೆ ಮಾಡಿಕೊಳ್ಳದೆ ಹೋದ್ರೆ ಮೇರಾ ನಾಮ್ ವಜ್ರಕಾಂತನೇ ನಹಿ. वज्रकांत तलवार पर वार करने वाला मौत से नहीं डरता. मेरी आंखों में रहम नहीं, मेरे दिल में दया नहीं. मैं वो तूफान हूँ, बस्तियां उजाड़ कर सुकून पाता हूँ. ಮೋನಿಕಾ, ನೀನೊಬ್ಬಳು ನನ್ನೊಂದಿಗೆ ಕೈ ಜೋಡಿಸಿರುವೆ ಎಂದ ಮೇಲೆ ಈ ರಾಜ್ಯಕ್ಕೆ ನಾನೇ ರಾಜ, ನೀನೇ ರಾಣಿ. ವಜ್ರಕಾಂತ್, ನಿನ್ನ ಧೈರ್ಯ ಸಾಹಸಕ್ಕೆ ಮೆಚ್ಚಿಕೊಂಡೆ. ನಾನು ಕೇವಲ ನಿನ್ನೊಂದಿಗೆ ಬಿಸಿನೆಸ್ ನಲ್ಲಿ ಪಾರ್ಟ್ನರ್ ಆಗಬೇಕು ಅಂತ ಬಯಸಿದ್ದೆ. ಆದ್ರೆ ಈ ನಿನ್ನ ಸುಂದರವಾದ ದೇಹ ಮತ್ತು ಧೈರ್ಯದ ಕಂಡು ಲೈಫ್ ಪಾರ್ಟ್ನರ್ ಆಗಬೇಕು ಅಂತ ಮಾಡ್ತೀನಿ. ಅಫ್ಕೋರ್ಸ್, ಗಂಡಿನ ಸಾಧನೆ ಹಿಂದೆ ಹೆಣ್ಣಿನ ಕೈವಾಡವಿದ್ದಂತೆ. ಇನ್ನು ಮುಂದೆ ಆ ಸಪೋರ್ಟ್ ನಿನ್ನಿಂದಾದರೆ ಅಲೆಕ್ಸಾಂಡರ್ ಹಾಗೆ ನಾನೆನ್ನುವ ನಾಮಟ್ಟನ ಕತ್ತರಿಸಿ ಅವರ ಹೆಣದ ಮೇಲೆ ಶ್ರೀಮಂತಿಕೆಯ ಮಹಡಿ ಕಟ್ಟುತ್ತೇನೆ. ಇದಕ್ಕೆ ನಿನ್ನ ತಂಗಿ ಎದುರಾದ್ರೆ? ಡೋಂಟ್ ವರಿ ಚಿನ್ನ, ಅವಳು ಆಟ ಕುಂಟು ಲೆಕ್ಕಕ್ಕಿಲ್ಲ. ನನ್ನ ಮಾತು ಮೀರಿ ನಡೆಯುತ್ತಿದ್ದಾಳೆ ಅಂದಮೇಲೆ ಅವಳನ್ನು ಕೈ ಬಿಟ್ಟಿದ್ದೇನೆ. ಸರಿ, ಹಾಗಾದ್ರೆ ಇಂದೇಕ ಕುಡಿದು ನನ್ನ ಮೈಮನ ಭಾರವಾಗಿದೆ. ನಿನ್ನ ಬಾಹುಗಳಿಂದ ಬಿಗಿ ತಪ್ಪಿ ಹಾಡಿ ಕುಡಿಬಾರ್ದು ನಟರಾಜ. ನೀ ನಿಶ್ಚಿಂತೆಯಾಗಲಿ ರಾಣಿ.
ನಾನು ನಿಮಗೋಸ್ಕರ ದಾರಿ ಕಾಯ್ತಾ ಇದ್ದೀನಿ. ಬೇಗ ಬಂದ್ಬಿಟ್ಟು. ನಂದ ಧೋತ್ರ ಆಗ್ತೈತ್ರಿ, ಮುಂದ ಹಸಿ ಆಗೈತ್ರಿ, ಹಿಂದ ಸುರಾಗತೈತ್ರಿ. ಯಾಕೋ ಏನಾಯ್ತು ಅವಿವೇಕಿ? ಅದಕ್ಕ ನನ್ನ ಮಗನ ಸಮಾಧಾನದಿಂದ ಮಾತಾಡ್ತೀಯ ಇಲ್ಲ ಜಾಡಿಸಿ? ಅದಕ್ಕ ನನ್ನ ಮಗನ ಮಂಗ್ಯ ನನ್ನ ಮಗನ ಸುಮಾರು ಸುಳ್ಳ ನನ್ನ ಮಗನ. ಏ ಯಾರ್ಲೇ? ಆ ರಾಮಣ್ಣ ನಿಮ್ಮ ವಜ್ರ ಎಲ್ಲಿ ಅಂತ ಕೇಳಿದ, ಬಾಯನ್ ಮಾತ್ ಬಾಯಾಗೈತಿ, ಎರಡು ಕಪಾಳಿಗೆ ಇಳಿಸೇ ಬಿಟ್ಟ. ಅಲ್ಲಿಂದ ಖಬರ್ ಇಲ್ಲಾರ್ದಂಗ ಓಡ್ ಬಂದೇನ್ರಿ. ತಗೋರಿ ಬಾಯಿನಿಂದ ಕೈಯಾಗ. ಓಹೋ, ನಿನ್ನ ಮೇಲೆ ಕೈ ಮಾಡುವ ಮಟ್ಟಕ್ಕೆ ಬಂದ ಮಗ ಎಲ್ಲಿ ಹರಂಪರ್? ಮಾಡುವುದನ್ನೆಲ್ಲ ಮಾಡಿ ಈಗ ಏನು ಒಡೆಯದಂತೆ ಇಲ್ಲಿರುವ ಯಾವ ಬಂಡ ಬಾಟಿ ಮಗನೇ, ನನಗೆ ಚೆನ್ನಾಗಿ ಗೊತ್ತಿತ್ತು. ಈ ಶಗುನಿ ಚಾರ್ಲಿಯನ್ನು ಎರಡು ಸರಿಯಾಗಿ ಬಾರಿಸಿದ್ರೆ ನೀನಿರೋ ಜಾಗಕ್ಕೆ ಬರ್ತಾನೆಂದು. ಇದೇನಿದು? ಶ್ರೀರಾಮಚಂದ್ರನಂತಿರುವ ರಾಮಣ್ಣನವರು ಜಮದಗ್ನಿ ಅವತಾರ ತಾಳಿ ಈ ವಜ್ರಕಾಂತನ ಕೋಟಿಗೆ ಭಾವಿಸಿದ್ದು. ಹಾ ಹಾ ಹೌದು, ಈಗ ಜಮದಗ್ನಿಯಾಗಿ ಬಂದಿದ್ದೇನೆ. ಇನ್ನು ಮುಂದೆ ಬರಲಿದ್ದಾನೆ ಪಶುಪತಾಸ್ತ್ರ ಹಿಡಿದು ಪುಂಡರ ಗಂಡ, ಕುಖ್ಯಾತ ರೌಡಿಗಳ ಮಿಂಡ, ನನ್ನ ತಮ್ಮ ಹುಲಿಯ. ಆ ಕುನ್ನಿಯ ಹೆಸರೆತ್ತ ಬೇಡ ಈ ನನ್ನ ಮನೆಯಲ್ಲಿ. ಯಾಕೆ ಹುಚ್ಚರಾಗಿ ವರ್ತಿಸುತ್ತಿರುವೆ? ನಿನ್ನ ಆಸ್ತಿ ಕೈ ತಪ್ಪಿ ಹೋಯಿತೆಂಬ ಭ್ರಮೆಗೋ ಅಥವಾ ನಿನ್ನ ತಮ್ಮ ನಿನ್ನ ತಂಗಿಯನ್ನು ಕೊಂದ ಎಂಬ ಕೊರಗಿಗೋ? ಇದ್ಯಾವುದೂ ಅಲ್ಲ. ಮತ್ತೆ ನಿನ್ನೆ ನಡೆದ ರೈತ ಸಂಘಟನೆಯ ಸಮಾವೇಶದಲ್ಲಿ ನಿನ್ನ ಕಡೆಯವರಿಂದ ಬಾಂಬ್ ಹಾರಿಸಿ ಆ ಸಮಾವೇಶವನ್ನೇ ಸ್ಮಶಾನವಾಗಿ ಮಾಡಿಸಿರುವುದಕ್ಕಾಗಿ ಯಾಕೆ ಯಾಕೆ ಏನಾಗಿದೆ ನಿನಗೆ? ಮೋಸದಿಂದ ನಮ್ಮ ಆಸ್ತಿಯನ್ನು ಕಸಿದುಕೊಂಡೆ, ನಿನ್ನ ಹೊಲಸು ಬುದ್ಧಿಯಿಂದ ನನ್ನ ತಂಗಿಯ ತಲೆ ಕೆಡಿಸಿದೆ. ಆದರೆ ಈಗ ಮುಗ್ಧ ರೈತರ ಮೇಲೆ ದೌರ್ಜನ್ಯ ಮಾಡಲು ಬಂದ್ರೆ ಸುಮ್ಮನಿರ್ತೀನಂತ ಅನ್ಕೊಂಡಿದ್ಯೇನೋ? ರಾಮ್ಯ, ಇದು ಕೇವಲ ಸಿಂಪಲ್. ಇನ್ನು ಮುಂದಿದೆ ಬಂಪರ್ ಆಫರ್. ರೈತರು ಬೆಳೆದ ಬೆಳೆಯನ್ನು ತಿಂದು ಅವರ ವಿರುದ್ಧ ಅನ್ಯಾಯ ಮಾಡಲು ಹೊರಟಿರುವೆಯಲ್ಲ, ನಾಚಿಕೆಯಾಗಬೇಕು ಈ ನಿನ್ನ ಕೇಸಿ ಜನ್ಮಕ್ಕೆ. ಮುಂದೊಂದು ದಿನ ತಿನ್ನಲು ಕೂಳು ಇಲ್ಲದೆ ಪರದಾಡುತ್ತಿಯಲ್ಲ, ಆಗ ಗೊತ್ತಾಗತ್ತೆ ಈ ರೈತನ ತಾಕತ್ತು. ಹೇ ವಜ್ರ, ನಾನು ಇದನ್ನ ಇಲ್ಲಿಯೇ ಬಿಡುತ್ತಿರಲು ತಿಳಿಯಬೇಡ. ಇನ್ನು ಮುಂದೆ ಇದು ನಿನಗೆ ಮಾರಿ ತಪ್ಪ. ಕರ್ನಾಟಕದ ತುಂಬೆಲ್ಲ ರೈತ ಸಂಘಟನೆಗಳು ಕಟ್ಟಿ ಉಗ್ರ ಹೋರಾಟ ನಡೆಸಿ ನಿನಗೆ ತಕ್ಕ ಪಾಠ ಕಲಿಸುತ್ತೇನೆ ಮಗನೇ. ನಾಡಿನ ಕುಖ್ಯಾತ ವ್ಯಕ್ತಿಗಳು, ಸನ್ಯಾಸಿಗಳು, ಮಠಾಧೀಶರು, ಧಾರ್ಮಿಕ ಮುಖಂಡರು, ಶಿಕ್ಷಣ ತಜ್ಞರು ಎಲ್ಲರೂ ನನ್ನ ಕೈವಶದಲ್ಲಿರುವಾಗ ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ಕಿತ್ತೂರಿನ ಹುಲಿ, 6.5 ಕೋಟಿ ಕನ್ನಡಿಗರ ಕಂದ, ನನ್ನ ತಮ್ಮ ಹುಲಿಯ ಒಬ್ಬನೇ ಸಾಕು ನಿನ್ನ ಅರಗತ್ತಿರುವ ಅಂತಸ್ತಿಕೆಯನ್ನು ಸುಟ್ಟು ಹಾಕಲು. ಅವನಿಗೆ ನನ್ನ ಎದುರುಗಡೆ ಬಂದು ನಿಲ್ಲುವುದಕ್ಕಿಂತ ಮೊದಲು ಎದೆ ಗುಂಡಿಗೆ ಗಟ್ಟಿಯಾಗಿದೆ ಎಂದು ನೋಡಿಕೊ ಅಂತೇಳು. ಹೇ ರಮ್ಯಾ, ನಿನ್ನ ತಂಗಿ ಹೇಗೆ ಸತ್ತಳೆಂದು ನಿನಗೆ ಗೊತ್ತೇ? ಅವಳನ್ನು ನಾನೇ ಕೊಂದಿದ್ದು.
ಅವಳ ಬಗಲಲ್ಲಿರುವ ನನ್ನ ಕಾಮದ ಕೂಸಿನ ಕುತ್ತಿಗೆ ಹೆಚ್ಚಿ ನಿನ್ನ ತಂಗಿಯನ್ನು ಕೊಂದು ಕೊಲೆ ಅಪರಾಧವನ್ನು ನಿನ್ನ ತಮ್ಮನ ಮೇಲೆ ಹೊರಿಸಿ ನನ್ನ ದಾರಿ ಸುಗಮ ಮಾಡಿಕೊಂಡೆ. ಹೇಗಿದೆ ಈ ವಜ್ರಕಾಂತನ ಮರ್ಮ? ನನ್ನ ತಂಗಿಯನ್ನು ಕೊಲೆ ಮಾಡುವುದಲ್ಲದೆ ನೆನ್ನೆ ಮೊನ್ನೆ ಕಣ್ಣು ಬಿಟ್ಟ ಹಸುಗೂಸನ್ನು ಕೊಂದಿರುವೆಯಲ್ಲ. ಎಂತ ಕ್ರೂರ ರಾಕ್ಷಸನು ನೀನು! ಎಂತ ಕ್ರೂರ ರಾಕ್ಷಸ! ಅಯ್ಯೋ ಏ ತಂಗಮ್ಮ, ತಂಗಿ! ನಿನ್ನಂತವನು ಈ ಭೂಮಿಯ ಮೇಲೆ ಬದುಕಿರಬಾರದು. ನೀನು ಬದುಕಿದರೆ ಇನ್ನು ಅದೆಷ್ಟು ಪಾಪ ಹುಟ್ಟುತ್ತವೋ ಏನು. ಮುಗಿಯಿತು ಮಗನೇ ನಿನ್ನ ಕತೆ. ಯಾವನು ನೀನು? ಈ ಭಂಡ ಬಡ್ಡಿ ಮಗ ತಿಂದು ಬಿಸಾಕುವ ಎಂಜನ್ನು ತಿಂದು ಬದುಕುವ ನಾಯಿ. ಲೇ ಬೆಂಕಿ, ನೀನು ನಿಜವಾಗಿಯೂ ನಿನ್ನ ತಾಯಿ ಎದೆ ಹಾಲು ಕುಡಿದು ಬೆಳೆದಿದ್ರೆ ಮುಂದೆಯಿಂದ ಬಂದು ಹೋರಾಡ್ತಿದ್ದೆ. ಆದ್ರೆ ನೀನು ಅಯ್ಯೋ ಹುಲಿಯಾ! ನಾವೊಂದೆರಡು ಬಿಗಿಲೇನ್ರಿ? ಗುಡ್ ಬೆಂಕಿ, ವೆರಿ ಗುಡ್. ಒಳ್ಳೆ ಸಮಯಕ್ಕೆ ಬಂದು ಈ ಕುನ್ನಿಗೆ ತಕ್ಕ ಶಿಕ್ಷೆ ಕೊಟ್ಟೆ. ಏನಲ್ಲಿ ರೈತ ಸಂಘದ ಅಧ್ಯಕ್ಷನಾದ ರಾಮಣ್ಣ ಸುತ್ತೂರಿನ ಸಾಹುಕಾರ ಈ ಹೊಡೆಯನ್ನು ಕೊಲೆ ಮಾಡಲಷ್ಟು ಹೋದಷ್ಟು ಧೈರ್ಯ ಬಂದರೆ ಬಣ್ಣ ಬಿಗಾರಿ ನನ್ನ ಮಗನೇ. ನಾನು ಹೊಡೆಯುವ ಒಂದೊಂದು ಏಟಿಗೂ ಒಂದೊಂದು ಕೊಲೆ ಅಲ್ಲ ಮಗನ, ಗಾಳಿತಿರ್ಬೇಕು. ಹಾಗೆ ಹೊಡೆಯುತ್ತೇನೆ ಮಗನೇ. ಕೊಡುವ ನಿನ್ನ ಕೈಲಿರುವ ಬಡಿಗೆ. ನನ್ನ ಮೇಲೆ ಕೈ ಮಾಡದೆ ಅವನು ಎರಡು ಕೈ ಕಾಲ ಕತ್ತರಿಸಿ ಬಿಡುವೆ. ಚೀರು ಮಗನೇ ಚೀರು. ಬೆಂಕಿ, ಈ ಬಡ್ಡಿ ಮಗ ಕಳೆದುಕೋ ಎರಡು ಕೈ ಕಾಲು ಕಳೆದುಕೊಂಡು ಭಿಕಾರಿಯಾಗಿ ಬಿದ್ದಿರುತ್ತಾನೆ. ಬಾಂಬೆಗೆ ಕಳಿಸಿ ಭಿಕ್ಷೆ ಬೇಡಲಚ್ಚು. ತಾಯಿ ಎಂದು ಭಿಕ್ಷೆ ಬೇಡಿ ಸಾಯಿಲೆ. ಇವರು ಇಲ್ಲ ಇದ್ರೆ ರೈತ ಸಂಘ ಆ ಸಂಘ ಈ ಸಂಘ ಎಂದು ನಮಗೆ ಮುಳ್ಳಾಗುತ್ತಾನೆ. ಇವರಿಗೆ ಸರಿಯಾದ ಪ್ಲೇಸ್ ಅಂದ್ರೆ ಮುಂಬೈಯಲ್ಲಿ ಭಿಕ್ಷಾಟನೆ. ಅಲ್ಲೇನೋ ಮಾಡುತ್ತಿರುವೆ ಬಾಳೆ ಅಪ್ಪರ ಕಡ್ತಲ್ ನೋಡಿ ನನಗ್ ಚಕ್ರನ ಬಂದಿತ್ರಿ. ಈ ದರಿದ್ರವಾದ ದೇಹವನ್ನು ಮುಸುಳೆ ಬೊಟ್ಟೆಗೆ ಬಿಸಾಕಿ ಬರೋಣ ಬಾ.
ಹಣವಿಲ್ಲದ ಪುರುಷನಿಗೆ ವೈಶ್ಯ ತೊರೆಯುತ್ತಾಳೆ, ಸೋತ ರಾಜನನ್ನು ಪ್ರಜೆ ತೊರೆಯುತ್ತಾರೆ, ಹಣ್ಣು ಬಿಡದ ಮರವನ್ನು ಪಕ್ಷಿಗಳು ತೊರೆಯುತ್ತವೆ. ಲೇ ರಾಮ್ಯ, ನಿನ್ನ ಮತ್ತು ನಿನ್ನ ತಮ್ಮನ ಈ ಹುಚ್ಚು ಜನರಿಂದ ತೊರೆಯುವ ಹಾಗೆ ಮಾಡದೇ ಇದ್ರೆ ಸುತ್ತೂರು ಸೀಮೆಯ ಒಡೆಯ ಈ ವಜ್ರಕಾಂತನೇ ಅಲ್ಲ. ನಿರ್ಬಲವೇ, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ನನ್ನ ನೋಡಿದ್ರೆ ಅರ್ಥ ಆಗಿರ್ಬೇಕಲ್ಲ ನಾನು ಎಲ್ಲಿಗೆ ಹೋಗಿದ್ದೆ ಅಂತ. ಬಲವೇ, ನನ್ನ ಹೆಸರು ಕೇಳಿದ್ರೆ ಸಾಕು ಗಡಗಡನೆ ನಡುಗುತ್ತಾರೆ ಈ ಊರ ಜನ. ಅಂತದ್ರಲ್ಲಿ ನೀನು ನನ್ನ ಮಾನ ಮರ್ಯಾದೆ ಹಾಳು ಮಾಡ್ತಿದ್ಯಾ? ಅಣ್ಣ, ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಈ ಜನಗಳ ಹೆದರೋದು ಕ್ರೂರ ಮೃಗಕ್ಕೆ ಹೊರತು ಮನುಷ್ಯನಿಗಲ್ಲ. ಅಲ್ಲವೇ? ಅವನಿಗೆ ಗೊತ್ತು ಅಂತ ಕಾಣುತ್ತೆ ನೀನು ಆ ಮೃಗಕ್ಕಿಂತ ಕೆಟ್ಟವನು ಅಂತ. ಅಲ್ಲವೇ? ತಂದೆ ತಾಯಿ ಇಲ್ಲದ ಅನಾಥಳೆಂದು ಮುದ್ದಿನಿಂದ ಸಾಕಿದರೆ ನನ್ನ ವಿಚಾರಗಳಿಗೆ ವಿರೋಧವಾಗಿ ನಡೆಯುತ್ತಿರುವೆ ಎಂದ ಮೇಲೆ ನಿನಗೊಂದು ಗತಿ ಕಾಣಿಸಲೇಬೇಕು.